ಆತ್ಮೀಯ, ನಮ್ಮ ಒಂದು ಅತ್ಯುತ್ತಮ ಭಾಷಣ ಕೇಳಿದ ನಂತರ ನಾನು ಭಾಷಣ ಮಾಡುವ ಇದು ವ್ಯವಧಾನದಲ್ಲೂ ಇಲ್ಲ. ಯಾಕೆಂದರೆ ಮಧ್ಯಾಹ್ನ ಆಗ್ತಾ ಇದೆ, ನಂತರ ಅಂತರ್ ತರಗತಿ ಸ್ಪರ್ಧೆ ಇದೆ. ಇವತ್ತಿನ ಮುಖ್ಯ ಅತಿಥಿ ಬಹುಶಃ ನಿಮಗೆ ಕಿವಿ ಮಾತನ್ನು ಯಾವ ರೀತಿ ಹೇಳಿದ್ದಾರೆ ಅಂದರೆ ಅತ್ಯಂತ ನಿಮ್ಮ ಮನಮುಟ್ಟುವ ಹಾಗೆ. ಅಂದರೆ ನೀವು ಅಂದರೆ ಸಾಮಾನ್ಯವಾಗಿ ಭಾಷಣ ಬೋರ್ ಹೊಡಿಸುತ್ತೆ, ಆದರೆ ಅವರ ಪೂರ್ತಿ ಅವಧಿ ಏನಿದೆ ಒಂದು ಮಾತು ಕೂಡ ನಾನು ಬಿಡಲಿಲ್ಲ, ಬಹುಶಃ ನೀವು ಕೂಡ ಬಿಡಲಿಕ್ಕಿಲ್ಲ. ಯಾಕಂದರೆ ಆ ಸನ್ನಿವೇಶವನ್ನು ಬಳಸಿ ಉಪಮೆಯನ್ನು ಕೊಡುತ್ತಾ ಅತ್ಯಂತ ಸುಂದರವಾಗಿ ನಿಮಗೆ ನಿಮ್ಮ ಜೀವನದ ಯಾವ ಕಾಲಘಟ್ಟದಲ್ಲಿ ಇದ್ದೀರಾ, ಆ ಕಾಲಘಟ್ಟವನ್ನು ಹೇಗೆ ಬಳಸ್ಕೊಳ್ಬೇಕು, ಹೇಗೆ ಇರಬೇಕು ಅಂತ ನಿಮಗೆ ಮನಮುಟ್ಟುವಾಗಿ ವಿವರಿಸಿದ್ದಾರೆ. ಬಹುಶಃ ಅದರಲ್ಲಿ ಒಂದಷ್ಟು ಪಾಲು ನಿಮ್ಮ ಮನಸ್ಸಿನ ಒಳಗೆ ಹೋದರೆ ಖಂಡಿತ ಒಂದು ಹಂತದ ಸಾಧನೆ ಮಾಡಿಯೇ ಮಾಡ್ತೀರಾ. ಬಹುಶಃ ತುಂಬ ಶ್ರೇಷ್ಠ ಸಾಧನೆ ಮಾಡದಿದ್ರು ಕೂಡ 10 ರ್ಯಾಂಕ್ಗಳಲ್ಲಿ ಅವ್ರು ತೆಗೆದಂಥ 9ನೇ ರ್ಯಾಂಕ್ ಪಡೆದ್ರು ಕೂಡ ನಮಗೆ ಈ ಕಾಲೇಜ್ನಲ್ಲಿ ಖಂಡಿತ ಖುಷಿ. ಯಾಕಂದರೆ ನಮ್ಮಲ್ಲಿ ಪ್ರಶಾಂತ್ ಕಾಜ್ ಅವರು ಹೇಳ್ತಾ ಇದ್ರು, ನೀವು ವಿಶ್ವವಿದ್ಯಾಲಯದ ರ್ಯಾಂಕ್ ತೆಗೆದುಕೊಂಡು ಬಂದರೆ ನಾನೇ 10,000 ರೂಪಾಯಿ ಕೊಡ್ತೇನೆ ಅಂತ. ಯಾವ ಸಂದರ್ಭದಲ್ಲಿ ಕೂಡ ನೀವು ತೆಗೆದುಕೊಂಡು ಬಂದರೂ ಕೂಡ ಆ ವಿದ್ಯಾರ್ಥಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಬಹುಶಃ ಇತ್ತೀಚಿನ ಕಾಲೇಜುಗಳಲ್ಲಿ ಈ ರ್ಯಾಂಕ್ ಸರ್ಕಾರಿ ಕಾಲೇಜುಗಳಿಗೂ ಕೂಡ ಸಿಗುತ್ತೆ. ಇವರ ಕಾಲಘಟ್ಟದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಸಿಗ್ತಾ ಇರಲಿಲ್ಲ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಿ ಕಾಲೇಜ್ ಕೂಡ ಪಡ್ಕೊಳ್ಳುತ್ತೆ. ಆದ್ದರಿಂದ ಈ ಪ್ರಥಮ ಪದವಿ, ದ್ವಿತೀಯ ಪದವಿ, ತೃತೀಯ ಪದವಿ ವಿದ್ಯಾರ್ಥಿಗಳು ಕಲಿಯುವ ಅಂತರ್ ತರಗತಿ ಸ್ಪರ್ಧೆ, ಸಾಂಸ್ಕೃತಿಕ ಸ್ಪರ್ಧೆ, ಅದರ ಜೊತೆಯಲ್ಲಿ ಶೈಕ್ಷಣಿಕ ಸಾಧನೆಗಳನ್ನು ನೀವು ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಒಳಗೆ ಆಳದಲ್ಲಿ ದೇವಾಗಿ ಇರಿಸಬೇಕು. ಇವತ್ತಿನ ಮುಖ್ಯ ಅತಿಥಿಯಾಗಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಂದು ರ್ಯಾಂಕನ್ನು ಪಡೆಯುವ ಒಂದು ಕನಸು, ಅದನ್ನು ನನಸು ಮಾಡುವಂಥ ಒಂದು ದಾರಿಯಲ್ಲಿ ನೀವು ನಡೆಯಬೇಕು. ಜೊತೆಯಲ್ಲಿ ನಾನು ಈ ವೇದಿಕೆಯಲ್ಲಿರುವಂತಹ ಕಾಲೇಜು ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು ಅಥವಾ ಅದರ ಅಧ್ಯಕ್ಷರು ನಮ್ಮ ಸನ್ಮಾನ್ಯ ಡಾಕ್ಟರ್ UT ಖಾದರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ ಪ್ರಶಾಂತ್ ಕಾಜವ ಅವರು ಅಥವಾ ಶ್ರೀಮತಿ ಮಮತಾ ಗಟ್ಟಿ ಅವರು, ಅವರ ಅನುಪಸ್ಥಿತಿ ಇರ್ಬೋದು. ಆದರೆ ಏನೇ ಕಾರ್ಯಕ್ರಮ ಮಾಡಲಿ ನಮಗೆ ಅಥವಾ ಏನೇ ಅಗತ್ಯಗಳಿರಲಿ ಅದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಬಹುಶಃ ಇಲ್ಲಿ ವೇದಿಕೆಯಲ್ಲಿರುವಂತಹ ವ್ಯಕ್ತಿಗಳ ಕುರಿತಾಗಿ ಈಗಾಗಲೇ ತಿಳಿಸಿದ್ದಾರೆ ಅಬ್ದುಲ್ ನಾಸರ್ ಸರ್. ಬಹುಶಃ ಅಂದರೆ ನಮ್ಮ ಹತ್ರ ಸಂಪತ್ತು ಇದ್ರೂ ಕೂಡ ಉಳಿದವರಿಗೆ ಕೊಡುವಂಥ ಮನೋಭಾವ ಇರದಿರುವಂಥ ಕಾಲಘಟ್ಟದಲ್ಲೇ ಇದ್ದೇವೆ. ಆದರೆ ನಮ್ಮಲ್ಲಿರುವಂಥ CDC ಸದಸ್ಯರು ಅಂದರೆ ಅಗತ್ಯ ಇರುವಂಥ ವ್ಯಕ್ತಿಗಳಿಗೆ ಅಂದರೆ ಸುಮ್ಮನೆ ದಾನ ಮಾಡಬಾರ್ದು. ಅವರು ದಾನ ಮಾಡಿದ್ದು ಯಾರಿಗೆ ಅಂದರೆ ನಮ್ಮಲ್ಲಿ 80% ಹೆಚ್ಚು ಅಂಕಗಳು ಯಾರು ಪಡೆದಿದ್ದಾರೆ ಅವರಿಗೆ. ಅಂದರೆ ದಾನ ಕೊಡೋದು ಸುಮ್ಮನೆ ಹೋಗ್ಬಾರ್ದು, ಅಂದರೆ ಜಸ್ಟ್ ಪಾಸ್ ಆದವರಿಗೆ, ಅಂದರೆ ಅದನ್ನು ಗಂಭೀರವಾಗಿ ಪಡ್ಕೊಳ್ಳೋದವರಿಗೆ ಹೋಗ್ಬಾರ್ದು. ಅವರು ಏನು ಕೊಟ್ಟಿದ್ದಾರೆ ಎಲ್ಲವೂ ಓದೋದು ಅತ್ಯಂತ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ. ಆದ್ದರಿಂದ ಅವರಿಗೆ ಒಂದು ಜವಾಬ್ದಾರಿ ಇದೆ. ಯಾಕಂದರೆ ಅವರು ಏನು PUCಯಲ್ಲಿ ಅಂಕಗಳನ್ನು ಪಡ್ಕೊಂಡಿದ್ದಾರಾ ಅದಕ್ಕಿಂತ ಜಾಸ್ತಿ ಅಂಕಗಳು ಅವರು ಇನ್ನುಳಿದ ಶೈಕ್ಷಣಿಕ ವರ್ಷಗಳಲ್ಲಿ ಸಾಧಿಸಿ ತೋರಿಸಿದರೆ ಅವರು ಕೊಟ್ಟಂಥ ಒಂದು ದಾನಕ್ಕೆ ಅದಕ್ಕೆ ನೀವು ನ್ಯಾಯ ಒದಗಿಸಿದಾಗ ಆಗತ್ತೆ. ಜೊತೆಯಲ್ಲಿ ನಮ್ಮ ವೇದಿಕೆಯಲ್ಲಿ ಪ್ರವೀಣ ಆಳ್ವ ಅವರಿದ್ದಾರೆ, ಅವರನ್ನು ನೀವು ಗುರುತಿಸ್ಲಿಕ್ಕಿಲ್ಲ. ಆದರೆ ನಮಗೆ ಈ ದೈಹಿಕ ಶಿಕ್ಷಣ ವಿಭಾಗದ ಅಧ್ಯಾಪಕರು ಈ ವಿಶ್ವವಿದ್ಯಾಲಯ ಮಟ್ಟದ ಆಟೋಟ ಸ್ಪರ್ಧೆಗಳನ್ನು ಸಂಘಟಿಸಿದಾಗ ನನಗೆ ಮೊದಲು ಗಾಬರಿ. ಯಾಕೆಂದರೆ ನಮ್ಮದು ಸಣ್ಣ ಸಂಸ್ಥೆ, ಹೆಚ್ಚು ಕಡಿಮೆ 257, ಇದಕ್ಕಿಂತ ಮುಂಚೆ 200 ವಿದ್ಯಾರ್ಥಿಗಳಿರೋದು. ನಮಗೆ ಸಂಪನ್ಮೂಲ ತುಂಬ ಕಡಿಮೆ. ಆ ಸಂಪನ್ಮೂಲವನ್ನು ಇಟ್ಕೊಂಡು ನಮಗೆ ವಿಶ್ವವಿದ್ಯಾಲಯ ಮಟ್ಟದ ಸ್ಪರ್ಧೆಗಳನ್ನು ಸಂಘಟಿಸೋದಕ್ಕೆ ಅಸಾಧ್ಯ. ಸೊ ಅವರು ಹೇಳುವಾಗ ನಮಗೆ ತುಂಬ ಗಾಬರಿನೇ. ಮೊದಲ ವರ್ಷ ನಮಗೆ ಕಬಡ್ಡಿ ಸ್ಪರ್ಧೆಗಳನ್ನು ಮಾಡಿದೆವು. ಆ ಕಬಡ್ಡಿ ಸ್ಪರ್ಧೆಯ ಸಂದರ್ಭದಲ್ಲಿ ಪುರುಷರ ಮತ್ತು ಮಹಿಳೆಯರ ಪ್ರವೀಣ್ ಆಳ್ವರು ನಮ್ಮ ಜೊತೆ ಅಂದರೆ ಪ್ರಶಾಂತ್ ಕಾಜ್ ಅವರು ಅಥವಾ ಇನ್ನುಳಿದ ಸದಸ್ಯರ ಜೊತೆ ನಿಂತು ನಮಗೆ ಅತ್ಯಂತ ಅಂದರೆ ಆ ಕಾರ್ಯಕ್ರಮವನ್ನು ಅತ್ಯಂತ ಸುಲಲಿತವಾಗಿ ಸಾಗಿಸುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಯಾಕಂದರೆ ಯಾವುದೇ ಕಾರ್ಯಕ್ರಮದ ಜವಾಬ್ದಾರಿ ಅಥವಾ ಅದರ ಒಂದು ಶ್ರೇಷ್ಠತೆ ನಿಂತಿರುವುದು ಅಲ್ಲಿ ನೀಡುವಂಥ ಉಪಹಾರದ ಮೇಲೆ. ಬಹುಶಃ ಆ ವರ್ಷಗಳಲ್ಲಿ ನಮಗೆ 2 ವರ್ಷಗಳಲ್ಲೂ ಕೂಡ ಉಪಹಾರ ನಮಗೆ ಯಾವುದೇ ಸಮಸ್ಯೆ ಆಗದಾಗೆ ಅದರಲ್ಲೂ ಕೂಡ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಮಗೆ ನೀಡಿದ್ದಾರೆ. ಅಂಥವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಸೊ ಅವರು ಇನ್ನೂ ಕೂಡ ನಮಗೆ ಬೆಂಬಲ ನೀಡಲಿ ಅಂತ ಆಶಿಸ್ತಾ ಇದ್ದೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸುವಾಗ 99% ವಿದ್ಯಾರ್ಥಿಗಳು ಮೌನವಾಗಿದ್ದಾರೆ. ಯಾಕೆಂದ್ರೆ ಒಂದು ಅವರ ಕಾರ್ಯಕ್ರಮ ನೀವು ಗುರುತಿಸಿದ ಹಾಗೆ, ಇನ್ನೊಂದು ಈ ವೇದಿಕೆ ಎಲ್ಲ ಮಾಡಿದ್ದು ಅವರೇ. ಈ ಸ್ಟೇಜ್ ಇರಲಿ ಅಥವಾ ಎದುರು ಭಾಗದ ತಯಾರಿ ಏನಿರಲಿ ಅವರ ಜೊತೆ ಸೇರಿ ಮಾಡಿದ್ದಾರೆ. ಸೊ ಆ ಒಂದು
ಅಂದರೆ ಯಾವುದೇ ಕಾರ್ಯಕ್ರಮ ಇರಲಿ ಅವರು ತೊಡಗಿದಾಗ ಅದರಲ್ಲಿ ಜವಾಬ್ದಾರಿ ಬರುತ್ತೆ. ವಿದ್ಯಾರ್ಥಿ ನಾಯಕರಿದ್ದಾರೆ, ಯಾಕಂದರೆ ವಿದ್ಯಾರ್ಥಿ ವೇದಿಕೆಯ ನಾಯಕರು, ತರಗತಿ ನಾಯಕರಿದ್ದಾರೆ, ಅವರೆಲ್ಲ ಜೊತೆ ಸೇರಿ ರೂಪಿಸಿದಂಥ ಕಾರ್ಯಕ್ರಮ. ಆದ್ದರಿಂದ ಅತ್ಯಂತ ಸುಂದರವಾಗಿ ಇದನ್ನು ಅವರು ನಡೆಸಿಕೊಡ್ತಾರೆ. ಅಂದರೆ ಸಾಮಾನ್ಯವಾಗಿ ನಮಗೆ ವಿದ್ಯಾರ್ಥಿಗಳು ಅವರವರಷ್ಟಕ್ಕೆ ಮಾತಾಡೋದು ಅಥವಾ ಇನ್ನಿತರ ಸಮಸ್ಯೆಗಳಿರುತ್ತೆ. ಸೊ ಅಂಥ ಸಮಸ್ಯೆಗಳು ಇಲ್ಲದೆ ಜೊತೆ ಸೇರಿ ಈ ಕಾರ್ಯಕ್ರಮ ರೂಪಿಸಿದ್ದೀರಾ. ಈ ಕಾರ್ಯಕ್ರಮವನ್ನು ಅತ್ಯಂತ ಅಂದರೆ ಒಂದು ಕೊರತೆ ಇದೆ ನಮ್ಮಲ್ಲಿ ನಿಮಗೆ ಹೇಳೋದಾದ್ರೆ, ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳುವಾಗ ಎಲ್ಲ ಅದರಲ್ಲೂ ಕೂಡ ಹುಡುಗಿಯರು ಬರ್ತಾರೆ, ಹುಡುಗರು ಕೆಲವೊಂದು ತರಗತಿಗಳು ಬರೆದಿರುವಂಥ ಸಾಧ್ಯತೆ ಜಾಸ್ತಿ. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ, ಹೋದ ವರ್ಷ ನಾವು NSS ಕ್ಯಾಂಪ್ ಮಾಡಿದೆವು, ವಿದ್ಯಾರ್ಥಿನಿಯರಿದ್ರು, ವಿದ್ಯಾರ್ಥಿಗಳಿಲ್ಲ, ಹುಡುಗರು ಇರಲಿಲ್ಲ, ಹುಡುಗರ ಸಂಖ್ಯೆ ತುಂಬ ಕಡಿಮೆ. ನಮ್ಮಲ್ಲಿ ಹುಡುಗರ ಸಂಖ್ಯೆ ಕಾಲೇಜಲ್ಲಿ ಜಾಸ್ತಿ, ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಾಗ ಅವರ ಒಂದು ಲಭ್ಯತೆ ತುಂಬ ಕಡಿಮೆ. ಬೇರೆ ಎಲ್ಲದರಲ್ಲೂ ಕೂಡ ತೊಡಗಿಕೊಂಡಿರ್ತಾರೆ. ಆದರೆ ಆ ಮನೋಭಾವವನ್ನು ತೆಗೆದುಹಾಕಿ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಗ್ಬಹುದು. ಮೊದಲ ಸಾರಿ ವೇದಿಕೆಗೆ ಬರುವಾಗ ನಿಮ್ಮನ್ನು ನೋಡಿ ನಗ್ಬಹುದು, ಡೈಲಾಗ್ಗಳು ಬರದೇ ಇರಬಹುದು. ಆದರೆ ಖಂಡಿತ ಒಂದು 2-3 ಸಲ ವೇದಿಕೆಗಳಿಗೆ ಹೋದಾಗ ಅದು ನೀವು ಮಾಡುವಂಥ ಚಟುವಟಿಕೆ ಏನಿದೆ ಅದು ಇನ್ನಷ್ಟು ಉತ್ತಮವಾಗಿ ಹೋಗುತ್ತೆ. ಜೊತೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸುವುದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಅಧ್ಯಾಪಕ ವೃಂದದವರು. ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಯಾದ ಡಾಕ್ಟರ್ ಶೇಷಪ್ಪ ಅವರು, ನಂತರ ಉಸ್ಮಾನ್ ಸರ್, ಹೈದರಾಲಿ ಸರ್ ಮತ್ತು ಎಲ್ಲ ಅಧ್ಯಾಪಕ ವೃಂದದವರು, ಬೋಧಕೇತರ ಸಿಬ್ಬಂದಿ ಅವರ ಜೊತೆ ನಿಂತು ಈ ಕಾರ್ಯಕ್ರಮ ಆಯೋಜಿಸುವುದಕ್ಕೆ ಸಾಧ್ಯ ಆಯಿತು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮವೇನಿದೆ ವಿದ್ಯಾರ್ಥಿ ನಾಯಕರಿಗಾಗಿ, ವಿದ್ಯಾರ್ಥಿ ನಾಯಕರು ನಮಗೆ ಅಧ್ಯಾಪಕರಿಗೆ, ಪ್ರಾಂಶುಪಾಲರಾಗಿ ನನಗೆಷ್ಟು ಜವಾಬ್ದಾರಿ ಇದೆಯಾ, ಅಧ್ಯಾಪಕರಿಗೆ ಎಷ್ಟು ಜವಾಬ್ದಾರಿ ಇದೆಯಾ ಅಷ್ಟೇ ಜವಾಬ್ದಾರಿ ವಿದ್ಯಾರ್ಥಿ ನಾಯಕರಿಗೂ ಕೂಡ ಇರುತ್ತೆ ಕಾಲೇಜಿಗೆ ಸಂಬಂಧಿಸಿದ ಹಾಗೆ. ಆದ್ದರಿಂದ ಆ ನಿಟ್ಟಿನಲ್ಲಿ ನಮಗೆ ಈ 2-3 ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ವಿದ್ಯಾರ್ಥಿ ನಾಯಕರು ನಮಗೆ ದೊರಕಿದ್ದಾರೆ. ಯಾಕೆಂದರೆ ಹೋದ ವರ್ಷನೂ ಕೂಡ ಅಷ್ಟೇ, ಈ ವರ್ಷನೂ ಕೂಡ ಅಷ್ಟೇ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂಥ ಒಬ್ಬ ನಾಯಕ ದೊರಕಿದ್ದಾನೆ, ಉಪಾಧ್ಯಕ್ಷ ದೊರಕಿದ್ದಾನೆ. ಉಪಾಧ್ಯಕ್ಷನ ಪರಿಚಯ ನಿಮಗೆ ಮಾಡಬೇಕು. ಅವನು ಕಾದಂಬರಿ ಬರೆದವ, ನೀವು ಕನ್ನಡ ಅಧ್ಯಾಪಕರು ಆದ್ದರಿಂದ ಹೇಳ್ತಾ ಇದ್ದೇನೆ. ಅವನು ಹೋದ ವರ್ಷನೇ ಒಂದು ಕಾದಂಬರಿ ಆತ ಪ್ರಕಟ ಮಾಡಿದ್ದಾನೆ, ಇನ್ನೊಂದು ಕಾದಂಬರಿಗೆ ಆತ ಸಿದ್ಧತೆ ನಡೆಸ್ಕೊಳ್ತಾ ಇದ್ದಾನೆ. ಸೊ ಅತ್ಯುತ್ತಮ ವಿದ್ಯಾರ್ಥಿ ನಾಯಕರು, ತರಗತಿ ನಾಯಕರುಗಳಿದ್ದೀರಾ. ಈ ಶೈಕ್ಷಣಿಕ ವರ್ಷ ಅತ್ಯುತ್ತಮವಾಗಿ ನಾವು ಜೊತೆಯಲ್ಲೇ ಸಾಗುವ, ಜೊತೆಯಲ್ಲಿ ನಮಗೆ ಅಂತಿಮವಾಗಿ ಖುಷಿಯಾಗುವುದು ಯಾವಾಗ ಅಂದರೆ ನೀವು ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಕಂಪ್ಲೀಟ್ ಆಗಿ ಅತ್ಯಂತ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಪಡೆದು ಹೋದಾಗ ತುಂಬ ಖುಷಿ ಆಗುತ್ತೆ. ಇಲ್ಲ ಅಂದರೆ 3 ವರ್ಷ ಇಲ್ಲಿಗೆ ಬಂದದ್ದು ನೀವು ವ್ಯರ್ಥ ಆಗಿ ಹೋಗುತ್ತೆ. ಆದ್ದರಿಂದ ಇದು ಅತ್ಯಂತ ಅವಶ್ಯಕ ಈ ವೇದಿಕೆ. ಅದರ ಜೊತೆಯಲ್ಲಿ ನಿಮ್ಮ ಮನಸ್ಸಿನೊಳಗೆ ಶೈಕ್ಷಣಿಕ ಸಾಧನೆಯನ್ನು ಯಾವತ್ತೂ ಮರೆಯಬೇಡಿ. ಎಲ್ರಿಗೂ ಕೂಡ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು.